ನೋಡಿ ಅದೇ ರೀತಿ ಪಿ ಅನ್ನೋ ಹೆಸರು, ಪಿ ಅಂದರೆ ಪೊಲೀಸ್ ಅಂತ ಹೇಳಿದೆ. ಕನ್ಯಾ ರಾಶಿ, ಪಿ ಅಂದರೆ ಪಿ ಬರುತ್ತೆ, ಕನ್ಯಾ ರಾಶಿ ಬರುತ್ತೆ. ಸೊ ಈ ಕನ್ಯಾ ರಾಶಿ ಅಧಿಪತಿ ಬುಧ ಗ್ರಹ ಆಗಿರ್ತಾನೆ, ರಾಹು ಜೊತೆ ಸೇರ್ಕೊಂಡಿದ್ದಾನೆ. ಜೊತೆಗೆ ಆರನೇ ಮನೆ 7ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಕುಜ ಮತ್ತು ಶನಿ 3 ಗ್ರಹಗಳು 7ನೇ ಮನೆಯಲ್ಲಿದ್ದಾರೆ. ಅವರ ಒಂದು ದೃಷ್ಟಿ ರಾಶಿ ಮೇಲೆ ಬೀಳ್ತಿದೆ. ಹಾಗಾಗಿ ಕನ್ಯಾ ರಾಶಿಯವರು ಕೂಡ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ. ಕನ್ಯಾ ರಾಶಿಯವರು ಕೂಡ ತುಂಬ ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ತುಂಬ, ಯಾಕಂದರೆ ನೋಡಿ ಸೂರ್ಯ ಕುಜ ಶನಿ ಇದು 7ನೇ ಮನೆಯಲ್ಲಿರೋದ್ರಿಂದ ಡೇಂಜರು. ಏಪ್ರಿಲ್ 17ರವರೆಗೂ ತುಂಬ ಅಪಾಯ ಇರುತ್ತೆ. ಏಪ್ರಿಲ್ 17ನೇ ತಾರೀಕುವರೆಗೂ ತುಂಬ ಅಪಾಯ ಆಗಿರುತ್ತೆ. ಅದೇ ರೀತಿ ಈ ನೆಗೆಟಿವ್ಸ್ ರಿಪೋರ್ಟು, ಇವಾಗ ಏನು ಮಾಡದೇ ಇದ್ದವ್ರಿಗೂ ಕೂಡ, ಇವಾಗ ಕೆಲವ್ರೇನೋ ತಪ್ಪೇ ಮಾಡಿರ್ತಾರೆ, ಕೆಲವರು ತಪ್ಪೇ ಮಾಡಿರಲ್ಲ, ಎಲ್ಲೋ ಒಂದು ಕಡೆ ಜೊತೆಲಿ ಇದ್ದು ಕೂಡ ಅಪರಾಧವನ್ನು ಅನುಭವಿಸ್ತಾರೆ. ಈ ಅಪರಾಧಿಗಳ ಜೊತೆ ಇರ್ತಾರಲ್ಲ ಅವರು ಕೂಡ, ಅವ್ರ ಮೇಲೂ ಕೂಡ ಈ ಅಪರಾಧ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ಸೊ ಈ ಆರ್ ಅಂದರೆ ರೇಂಜ್ ರೋವರ್ ಕಾರ್ ಇವಾಗ ತುಂಬ ಪ್ರಸಿದ್ಧಿ. ಯಾರ ಹತ್ರ ನೋಡಿದ್ರು ರೇಂಜ್ ರೋವರ್ ಕಾರು. ಆದರೆ ರೇಂಜ್ ರೋವರ್ ಕಾರ್ ಯಾರ್ಯಾರ ಮನೇಲಿ ಇರುತ್ತೋ ಅವರೆಲ್ಲರಿಗೂ ಏನಾದರೂ ಒಂದು ಕೇಸು ಬರ್ತಾನೆ ಇರುತ್ತೆ. ಇದು ಆರ್ ಅನ್ನೋ ಅಕ್ಷರಕ್ಕೆ ಹೇಳ್ತಾ ಇರೋದು. ರೇಂಜ್ ರೋವರ್ ಆರ್ ಅನ್ನೋದು 2 ಸತಿ 3 ಸತಿ ಕಾರು 2 ಸತಿ 3 ಸತಿ ಪಾಸ್ ಆಗುತ್ತೆ. ಹಾಗೆ ಅವ್ರಿಗೆ ಏನಾದರೂ ಒಂದು ತೊಂದರೆಗಳು ಇದ್ದೇ ಇರುತ್ತೆ. ಅದರಲ್ಲೂ ಹೇಳದ್ನಲ್ಲ, ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ, ಕೃತಿಕಾ ಉತ್ತರಾಷಾಢ ನಕ್ಷತ್ರ, ಅದೇ ರೀತಿ ಪುಷ್ಯ ಅನುರಾಧ ಉತ್ತರಭದ್ರ ನಕ್ಷತ್ರ, ಈ 6 ನಕ್ಷತ್ರದವ್ರಿಗೆ ತುಂಬಾ ಡೇಂಜರು. ತುಂಬಾ ಇರೋದನ್ನೆಲ್ಲ ಕಳ್ಕೊಳ್ಳೋ ಅಂಥದ್ದು, ದುಡ್ಡು ಬರಲ್ಲ, ದುಡ್ಡು ಕಳ್ಕೊಳ್ಳೋ ಅಂಥದ್ದು, ಗೋಲ್ಡನ್ನು ಕಳ್ಕೊಳ್ಳೋ ಅಂಥದ್ದು, ಇವೆಲ್ಲವೂ ಆಗ್ತಾ ಇರುತ್ತೆ. ತುಂಬ ಕೇರ್ಫುಲ್ ಆಗಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಹೇಗಿರಬೇಕಪ್ಪ ಅಂತಂದರೆ, ಗ್ರಹಗಳೇ ಬಂದು ನಿಮ್ಮ ಮನೇಲಿ ಕುತ್ಕೋಬೇಕು. ನಿಮ್ಮ ಒಂದು ಕಷ್ಟಕ್ಕೆ ಆ ಗ್ರಹಗಳು ಬಂದು ನಿಮ್ಮ ಮನೇಲಿ ಕೂತ್ಕೊಂಡು ಆಗಲ್ಲ, ನನಗೆ ಆಯಿತು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅನ್ನಬೇಕು. ಆ ರೀತಿ ಪರಿಹಾರ ಮಾಡ್ಕೊಳ್ಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮನೆಗೆ ಸೇರ್ಕೊಳ್ಳೋದಲ್ಲ, ಆ ದೇವ್ರುಗಳನ್ನೇ ತಂದು ಮನೇಲಿ ಇಟ್ಕೋಬೇಕು ಇವರು. ಆವಾಗ ಇವ್ರಿಗೆ ಪರಿಹಾರ ಸಿಕ್ಕೋದು. ಹಾಗಾಗಿ ಖಂಡಿತ ಹೇಳ್ತೀನಿ, ತುಲಾರಾಶಿಯವರು, ಕನ್ಯಾ ರಾಶಿಯವರು, ಸಿಂಹ ರಾಶಿಯವರು ತುಂಬ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಡೇಂಜರ್ ಝೋನಲ್ಲಿರೋರು ಈ 3 ರಾಶಿಯವರು. ಅದರಲ್ಲೂ ತುಲಾರಾಶಿಯವರು ಇನ್ನೂ 2 ವರ್ಷ ನಿಮಗೆ ಉಳಿಗಾಲ ಇಲ್ಲ. ಸಿಂಹ ರಾಶಿಯವರು ಅಷ್ಟೇ, ಶನಿ ಯಾವಾಗ ನಿಮಗೆ 8ನೇ ಮನೆಯಲ್ಲಿ ಇರ್ತಾನೋ ಅಲ್ಲಿವರೆಗೂ, ಅದರಲ್ಲೂ ಗುರು ಬದಲಾಗ್ತಾನೆ 10ನೇ ತಿಂಗಳಲ್ಲಿ, 6ನೇ ತಿಂಗಳಲ್ಲಿ ಗುರು ಕಟಕಕ್ಕೆ ಬರ್ತಾನೆ, 12ನೇ ಮನೆಗೆ ಬರ್ತಾನೆ. ಇನ್ನೂ ಕಣ್ಣೀರಲ್ಲಿ ಕೈ ತೊಳಿತೀರಾ ಸಿಂಹರಾಶಿಯವರು. ತುಂಬ ಕೇರ್ಫುಲ್ ಆಗಿರಿ ಮೇಡಮ್. ನೀವು ಹೇಳ್ತಾನೆ ಇದ್ದೀರಾ 6ನೇ ತಾರೀಕು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮೊಬೈಲ್ ನಂಬರ್, ಗಾಡಿ ನಂಬರ್ ಯಾವುದಿದ್ರೂ ಕೂಡ ತುಂಬ ಡೇಂಜರ್ ಆಗುತ್ತೆ ಅಂತ ಹೇಳಿ. ಸೊ ಮುಂದುವರಿಸ್ತಾದ್ರೆ ನೋಡಿ, 6 ಅನ್ನೋ ನಂಬರು ಶುಕ್ರನ ಒಂದು ನಂಬರ್ ಆಗಿರುತ್ತೆ. ಆ ಶುಕ್ರನ ಒಂದು ನಂಬರ್ಗೆ ಏನು ಗೊತ್ತಾ, 66 ಬಹಳ ವೈಬ್ರೇಷನ್ ಅಂತೇಳಿ ತಗೊಳ್ತಾರೆ. ಆದರೆ ಈ ವರ್ಷಕ್ಕೆ 6 ಹೊಗೆ ಹಾಕೋತಾ ಇದೆ. ಈ 60 ಗ್ರಾಮ್ ಗೋಲ್ಡು ಯಾರ ಮನೇಲಿ ಕಳ್ತನ ಏನಾದರೂ ಆಗಿದ್ರೆ, ಕಳ್ಕೊಂಡಿದ್ರೆ, ಅಥವಾ ಮನೇಲಿ ಚಿನ್ನವನ್ನು ಅಡ ಇಟ್ಟಿದ್ರೆ, ಅದೆಲ್ಲ 60 ಗ್ರಾಮ್ ಆಗಿರ್ಬೋದು, 15 ಗ್ರಾಮ್ ಆಗಿರ್ಬೋದು, 42 ಗ್ರಾಮ್ ಆಗಿರ್ಬೋದು. ಇಂಥ ಗೋಲ್ಡನ್ನು ಕೂಡ ಕಳ್ಕೊಳ್ಳೋಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ನಿಮ್ಮ ಮನೇಲಿ ಗೋಲ್ಡ್ ಏನಾದರೂ ಕಳ್ದೋಗಿದ್ರೆ ಅದೆಷ್ಟಿರುತ್ತೆ ಅಂತ ವೆಯ್ಟು ನೀವೇ ನೋಡ್ಕೊಳ್ಳಿ, ಲೆಕ್ಕ ನೋಡ್ಕೊಳ್ಳಿ. ಆ ಲೆಕ್ಕದಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಮತ್ತು ನೋಡಿ, ಈ ವರ್ಷಕ್ಕೆ 6 ಅನ್ನೋದು ವೆರಿ ಡೇಂಜರು. ಅದರಲ್ಲೂ 666 6 6 6 4 ಸತಿ 6 ಬಂದರೆ ಏನಾಗಲ್ಲ. ಈ 3 ಸತಿ 6 ಏಂಜಲ್ ನಂಬರ್ ಅಂತ 6 6 6 ಅಂತ ಎಲ್ಲಿ ತಗೋತಾರೋ ಆ ವೆಹಿಕಲ್ಗಳೆಲ್ಲನೂ ಈ ಸತಿ ಅತಿ ಹೆಚ್ಚು ವೆಹಿಕಲ್ಗಳು ಆಕ್ಸಿಡೆಂಟ್ ಆಗಿರುತ್ತೆ. ಮತ್ತು ಈ 666 ಎಂಡ್ ಆಗಿರೋ ಅಂಥದ್ದು ಮೊಬೈಲ್ ನಂಬರ್ ಆಗಿರ್ಬೋದು, ಆಧಾರ್ ನಂಬರು, ನಿಮ್ಮ ಆಧಾರ್ ನಂಬರಲ್ಲಿ ಎಲ್ಲ ಫ್ಯಾನ್ಸಿ ನಂಬರ್ ನಾನು ಸೂಪರಾಗಿದೆ ಅಂತ ಯಾರು 666 ತಗೋತಿರೋ ಫಸ್ಟ್ಗೆ ಅವ್ರ ಅಕೌಂಟಲ್ಲಿ ಫಸ್ಟ್ಗೆ ದುಡ್ಡು ಖಾಲಿ ಆಗೋದು. ಲೋನ್ ಆಗಿ ಸಾಲಗಾರರಾಗಿ ಸಾಲ ಕಟ್ಟಕ್ಕೂ ಇಲ್ದಿರ ಆಗೋ ಅಂಥವ್ರು ಅವರೇ ಆಗಿರ್ತೀರ. ನಿಮ್ಮ ಆಧಾರ್ ಸಂಖ್ಯೆ ಫಸ್ಟ್ ನೋಡ್ಕೊಳ್ಳಿ. 666 ಎಲ್ಲಿ ಬಂದಿರ್ತೋ ಅವ್ರಿಗೆಲ್ಲರಿಗೂ ಈ ವರ್ಷ ತುಂಬ ಡೇಂಜರು, ತುಂಬ ಲಾಸ್ ಕೂಡ ಆಗುತ್ತೆ. ಅದೇ ರೀತಿ ಈ ವರ್ಷದಲ್ಲಿ ಈ 6 ಅನ್ನೋ ನಂಬರು ವೆಹಿಕಲ್ಲು, ಮೊಬೈಲು, ಮನೆ ನಂಬರು ಮತ್ತು ಪಿನ್ ನಂಬರ್ಸ್ ಇಟ್ಕೋತಾರೆ. ಇದಕ್ಕೆ ಏನು ATM ಕಾರ್ಡ್ಗಳಿಗೆ ಅವರು ಅಷ್ಟೇ ದುಡ್ಡೆಲ್ಲ ದುಡ್ಡೆಲ್ಲ ಖಾಲಿ ಆಗುತ್ತೆ. ನಿಮಗೆ ಗೊತ್ತಿರಲ್ಲ ಹೆಂಗೆ ಖಾಲಿ ಆಗುತ್ತೆ ಅಂತ. ಆಮೇಲೆ ಇವಾಗ ಅದೇನೋ ಟ್ರ್ಯಾಶ್ ಎಲ್ಲ ಮಾಡಿ ದುಡ್ಡೆಲ್ಲ ಕಳ್ಕೊತಾರಲ್ಲ, ಅವ್ರದ್ದು ಕೂಡ 6 ಅನ್ನೋ ನಂಬರ್ ಎಂಡ್ ಆಗಿರುತ್ತೆ. ಅಂಥವ್ರು ಕೂಡ ದುಡ್ಡು ಕಳ್ಕೊಂಡಿರೋರು ನೋಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಮನೇಲಿ ದುಡ್ಡು ಇರುತ್ತೆ, ಆ ನೋಟಲ್ಲಿ ಕೂಡ ಯಾರೋ ನಿಮಗೆ ಒಂದು ದುಡ್ಡು ಕೊಡ್ತಾರೆ,
ಆ ನೋಟಲ್ಲಿ ಕೂಡ ಎಲ್ಲೋ ಒಂದು ಕಡೆ ನಿಮಗೆ 666 ಅನ್ನೋದು ಬಂದರೆ ಅದು ಕೂಡ ಬೇಗ ಆ ದುಡ್ಡು ನಿಮ್ಮ ಹತ್ರ ನಿಲ್ಲಲ್ಲ. ಅದು ಎಷ್ಟೇ ಇರಲಿ, ಒಂದು 50 ಲಕ್ಷ ಇರಲಿ, 10 ಲಕ್ಷ ಇರಲಿ, 5 ಲಕ್ಷ ಇರಲಿ, ಆ ಕಟ್ ಏನಿರುತ್ತೆ ಅದು ಕೂಡ ನಿಮ್ಮನ್ನು ಬೇಗ ನಿಮ್ಮಿಂದ ದೂರ ಆಗುತ್ತೆ, ದುಡ್ಡನ್ನು ಕಳ್ಕೊಳ್ತೀರ ಅಂತ ಹೇಳುತ್ತೆ.